ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ದ ಗೋಲ್ಡನ್ ರೂಲ್ ಟು ಕ್ರ್ಯಾಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳಲಿಕ್ಕಿದ್ದೀನಿ. ಸೊ ಯಾವುದೆಲ್ಲ ಈ ರೂಲ್ಸ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಕ್ರ್ಯಾಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ನೋಡೋಣ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರಿಬೇಕು ಅಂತ ಯೋಚನೆ ಮಾಡಿದರೆ, ಇಟ್ ಕ್ಯಾನ್ ಬಿ JEE, NEET ಆರ್ CET. ಸೊ ಬೇಸಿಕಲಿ ಇವತ್ತು ನಾನು ಮಾತಾಡುವಂಥ ಎಕ್ಸಾಮ್ಸ್ ಯಾವುದಾಗಿರುತ್ತೆ ಅಂದರೆ ಡೆಫಿನೆಟ್ಲಿ ದಟ್ ಈಸ್ ರಿಲೇಟೆಡ್ ಟು 11-12 ಸ್ಟ್ಯಾಂಡರ್ಡ್. ಓಕೆ, ಸೊ ಈ ಎಕ್ಸಾಮ್ಸ್ ಬಗ್ಗೆ ಹೇಳಲಿಕ್ಕಿರುವಂಥದ್ದು ನಾನಿವತ್ತು. ಸೊ ಫಸ್ಟ್ ನಿಮಗೆ ಯಾವ ಸಿಲೆಬಸ್ ಅಂದರೆ ಈ ಎಕ್ಸಾಮ್ಸಿಗೆ ಯಾವ ಸಿಲೆಬಸ್ ಬೇಕಾಗುತ್ತೆ ಅಂದರೆ ಸಬ್ಜೆಕ್ಟ್ಸ್ ಏನು, ಸಿಲೆಬಸ್ ಏನಾಗಿರುತ್ತೆ, ಬುಕ್ಸ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ಬಿಫೋರ್ ಯು ಥಿಂಕ್ ಆಫ್ ಕ್ರ್ಯಾಕಿಂಗ್ ಎನಿ ಎಕ್ಸಾಮ್. ಸೊ ಈ ಎಕ್ಸಾಮ್ ಹೀಗಿಗಿಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಸಿಲೆಬಸ್ ಗೊತ್ತಿರಬೇಕು ಅಲ್ವಾ? ಅದೇ ಥರ ಸಬ್ಜೆಕ್ಟ್ಸ್ ಯಾವುದಿರುತ್ತೆ, ಬುಕ್ಸ್ ಯಾವ್ದು ಬೇಕು ಅಂತ ಗೊತ್ತಿರಬೇಕು. ಸೊ ಇದು ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಫೈನ್, ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್ ನೌ. ಸೊ ಇದಾದಮೇಲೆ when you get to know the syllabus, subjects, you have to start studying alva. So plan to finish the entire syllabus with questions before 3 to 4 months of exam. So ನಿಮಗೆ ಸಿಲೆಬಸ್ ಗೊತ್ತಿದೆ, ಬುಕ್ಸ್ ಇದೆ ನಿಮ್ಮ ಹತ್ರ ಅಂತಂದ್ಮೇಲೆ ವೇಟ್ ಮಾಡೋದು ಯಾಕೆ? ಸೊ ಯು ಹ್ಯಾವ್ ಟು ಫಿನಿಶ್ ದ ಎಂಟೈರ್ ಸಿಲೆಬಸ್ ಆಫ್ ದ ಎಕ್ಸಾಮ್ ದಟ್ ಯು ಗೋಯಿಂಗ್ ಟು ರೈಟ್ at least 3 to 4 months before the actual exam that you have. Now, so when I say finish the syllabus along with the questions, so first of all ನಾನು ಯಾಕೆ ಕ್ವೆಶನ್ಸ್ ಅಂತ ಅಂದೆ ಅಂದರೆ JEE ಎಕ್ಸಾಮಿಗೆ, ಈವನ್ ಫಾರ್ CET ಎಕ್ಸಾಮಿಗೆ ನೀವು ಕ್ವೆಶನ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಬಿಕಾಸ್ ಬೇರೆ ಬೇರೆ ಥರದ ಕ್ವೆಶನ್ಸ್ ಸಾಲ್ವ್ ಮಾಡೋದು ಪಾರ್ಟ್ ಆಫ್ ಸಿಲೆಬಸ್ ಆಗಿರುತ್ತೆ ಅಲ್ವಾ? ಸೊ ನೀವು ಫುಲ್ ಆಗಿ ರೆಡಿ ಆಗಿರಬೇಕು, ಅಂದರೆ ಅಟ್ಲೀಸ್ಟ್ ಒಂದು ಸಲ ಕಲ್ತಾಗಿರಬೇಕು. ಒನ್ ಸೆಟ್ ಆಫ್ ಏನು ಆಲ್ ದ ಕ್ವೆಶನ್ಸ್ ಏನೆಲ್ಲ ಎಕ್ಸಾಮಿಗೆ ಬರುತ್ತೆ ಅದೆಲ್ಲ ನೀವು ಸಾಲ್ವ್ ಮಾಡಿ ಆಗಿರಬೇಕು ಬಿಫೋರ್ 3 to 4 months ದ ಎಕ್ಸಾಮ್. ನೆಕ್ಸ್ಟ್, ಸರಿ, ಈಗ ಎಕ್ಸಾಮಿಗೆಲ್ಲ ರೆಡಿ ಆಯಿತು, ಎಲ್ಲ ಓದಿ ಆಯಿತು, ಕ್ವೆಶನ್ ಸ್ವಲ್ಪ ಸಾಲ್ವ್ ಮಾಡಿ ಆಯಿತು, ಇನ್ನೂ 3-4 ತಿಂಗಳು ಎಕ್ಸಾಮಿಗೆ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು? ನಾವ್ ಯು ಹ್ಯಾವ್ ಟು ರಿವೈಸ್. ರಿವಿಷನ್ ಮಾಡುವಾಗ ಯಾವ ಚಾಪ್ಟರನ್ನ ಫಸ್ಟಿಗೆ ರಿವೈಸ್ ಮಾಡಬೇಕು? ಈಸಿ ಚಾಪ್ಟರಾ? ಅಲ್ಲ, ಫಸ್ಟಿಗೆ ಡಿಫಿಕಲ್ಟ್ ಚಾಪ್ಟರನ್ನ ರಿವೈಸ್ ಮಾಡಬೇಕು. ಅದೇ ಥರ ಫಸ್ಟಿಗೆ ಡಿಫಿಕಲ್ಟ್ ಚಾಪ್ಟರನ್ನ ಓದಿ ಮುಗಿಸಿದ್ರೆ ಒಳ್ಳೆಯದು. ಓಕೆ, ಸೊ ಫಸ್ಟ್ ಡಿಫಿಕಲ್ಟ್ ಚಾಪ್ಟರನ್ನ ಓದಿ ಮುಗಿಸಿದ್ರೆ ರಿವಿಷನು ಬೇಗ ಮಾಡೋಕ್ಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ಟೈಮ್ಸ್ ಯು ಹ್ಯಾವ್ ಟು ರಿವೈಸ್ ದ ಡಿಫಿಕಲ್ಟ್ ಚಾಪ್ಟರ್ಸ್. ಓಕೆ, ನಾವು ಹಾಗೆ ಹೇಳಿ ಈಸಿ ಇಗ್ನೋರ್ ಮಾಡೋದು ಅಲ್ಲ, ಈಸಿ ಚಾಪ್ಟರ್ಸನ್ನು ರಿವೈಸ್ ಮಾಡಬೇಕಾಗುತ್ತೆ. ಫೈನ್, ನಾವು try to solve questions in short time or faster. ಸೊ ರಿವಿಷನ್ ಮಾಡ್ತಾ ಇರುವಾಗ ಈಸಿ ಇರಲಿ, ಡಿಫಿಕಲ್ಟ್ ಚಾಪ್ಟರ್ಸ್ ಇರಲಿ, ಆಲ್ಸೋ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಸಾಲ್ವಿಂಗ್ ಮ್ಯಾಕ್ಸಿಮಮ್ ಕ್ವೆಶನ್ಸ್. ಸೊ ನಿಮ್ಮ ಟೈಮ್ ನೀವೇನು ಕೊಡ್ತೀರಾ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ, ಸೊ ಆ ಟೈಮ್ ಕಮ್ಮಿ ಆಗ್ತಾ ಹೋಗಬೇಕು. ಅಂದರೆ ಶಾರ್ಟ್ ಟೈಮಲ್ಲಿ ನೀವು ಜಾಸ್ತಿ ಕ್ವೆಶನ್ಸನ್ನು ಸಾಲ್ವ್ ಮಾಡೋ ಹಾಗಾಗಬೇಕು. ಸೊ ರಿವಿಷನ್ ಟೈಮಲ್ಲಿ ಆ ಥರದ ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡ್ಕೊಂಡಿರಬೇಕು. ಹೇಗೆ ಮಾಡ್ತೀರಾ? ದಟ್ ಈಸ್ ನಥಿಂಗ್ ಬೈ ಪ್ರಾಕ್ಟಿಸ್. ಫಾರ್ ಎಕ್ಸಾಂಪಲ್, ಇನ್ ಬಯಾಲಜಿಯಲ್ಲಿ ನಿಮಗೆ ಈ ಥರ ಮಾಡೋಕ್ಕಾಗಲ್ಲ, ಅಂದರೆ ಏನು ಶಾರ್ಟ್ ಟ್ರಿಕ್ ಇಲ್ಲ. ಸೊ ಯು ಹ್ಯಾವ್ ಟು ಬಿ ಅ ಫಾಸ್ಟ್ ರೀಡರ್. ಇಮ್ಯಾಜಿನ್ ನೀವು 3-4 ತಿಂಗಳು ಮುಂಚೆನೇ ಫುಲ್ ಸಬ್ಜೆಕ್ಟ್ ಎಲ್ಲ ಓದಿ ಮುಗಿಸಿರ್ತೀರಾ ಫಾರ್ ನೀಟ್ ಎಕ್ಸಾಮ್. ಮೇ ಬಿ ಬಯಾಲಜಿ ಫುಲ್ ಓದಿ ಮುಗಿಸಿರ್ತೀರಾ, ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸಹ ಡಿಸ್ಕಸ್ ಸಾಲ್ವ್ ಮಾಡಿರ್ತೀರ ಮುಂಚೆನೆ. ಓಕೆ, ಸೊ ಜಾಸ್ತಿ ಏನು ಹೇಳೋದು, ಕ್ವೆಶನ್ಸ್ ಸಹ ಸಾಲ್ವ್ ಏನು ಮಾಡ್ತಾ ಇರ್ತೀರಲ್ವ ನೀವು, ಲೈಕ್ ಪಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಎಲ್ಲ ಜಾಸ್ತಿ ಓದ್ತಿರ್ತೀರ. ಸೊ ನಿಮಗೆ ಈ ಸ್ಕಿಲ್ ಗೊತ್ತಿರಬೇಕು, ಹೇಗೆ ಬೇಗ ಓದಿ ಮುಗಿಸ್ಬೇಕು ಅಂತ, ಏನನ್ನ ಕ್ವೆಶನನ್ನು ಬೇಗ ಬೇಗ ಓದಿ ಮುಗಿಸ್ಬೇಕು, ಸೊ ದಟ್ ಯು ಕ್ಯಾನ್ ಆನ್ಸರ್ ಕ್ವಿಕ್ಲಿ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ಎಸರ್ಷನ್ ರೀಸನ್ ಕ್ವೆಶನಲ್ಲಿ, ಎಸರ್ಷನ್ ರೀಸನ್ ಕ್ವೆಶನಲ್ಲಿ ಬೇರೆ ಅನ್ವಾಂಟೆಡ್ ಏನು ನೋಡೋ ಹಾಗಿಲ್ಲ. ಎಸರ್ಷನ್ ನೋಡೋದು, ರೀಸನ್ ನೋಡೋದು, ಕರೆಕ್ಟಾ ರಾಂಗ ನೋಡೋದು, ರಿಲೇಷನ್ಶಿಪ್ ಇದೆಯಾ ಎರಡು ಸ್ಟೇಟ್ಮೆಂಟಿಗೆ ಅಂತ ನೋಡೋದು. ಅದೇ ಥರ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ರಾಂಗ್ ಅಥವಾ ಪಾತ್ವೇ. ಸೊ ಇದೆಲ್ಲ ನೀವು ಬೇಗ ಬೇಗ ಏನು ಕೆಲವು ಇಂಪಾರ್ಟೆಂಟ್ ಕೀ ಟರ್ಮ್ಸ್, ಕೀ ವರ್ಡ್ ಇರುತ್ತೆ. ಸೊ
ಆ ಕ್ವೆಶನ್ಲಿರೋ ಆ ಕೀ ವರ್ಡನ್ನು ನೋಡಿಕೊಂಡು ಓಕೆ ಇದಿದೆ ಇದು ಆನ್ಸರು ಆ ಥರ. ಸೊ ಕ್ವಿಕ್ ಆಗಿ ಓದೋಕ್ಕೆ ಕಲಿಬೇಕು. ಓಕೆ ಅದೇ ಥರ ಬೇರೆ ಇಫ್ ಯು ಕನ್ಸಿಡರ್ ಮ್ಯಾಥ್ಸ್ ಫಿಸಿಕ್ಸ್, ಸೊ ಶಾರ್ಟ್ ಟ್ರಿಕ್ ಅಪ್ಪ ಹೇಗಪ್ಪ ನಾನು ಶಾರ್ಟ್ ಟ್ರಿಕ್ ಒಂದು ಪರ್ಟಿಕ್ಯುಲರ್ ಕ್ವೆಶನನ್ನು ಸಾಲ್ವ್ ಮಾಡೋಕ್ಕೆ ಶಾರ್ಟ್ ಟ್ರಿಕ್ ಹೇಗೆ? ಏನಿಲ್ಲ, ನೀವು ಇಂಟರ್ನೆಟ್ಟಲ್ಲಿ ಪರ್ಟಿಕ್ಯುಲರ್ ಕ್ವೆಶನ್ ಯಾವುದು ತುಂಬ ಲೆಂದಿ ಜಾಸ್ತಿ ಟೈಮ್ಸ್ ತಗೊಳ್ಳುವಂಥ ಕ್ವೆಶನ್ ಯಾವುದಾಗಿರ್ತಾರನ್ನ ಕಾಪಿ ಪೇಸ್ಟ್ ಮಾಡಿ ನೋಡಿ, ಇಂಟರ್ನೆಟಲ್ಲಿ ನೋಡಿ, ಯಾವುದೋ ಒಂದು ಸೊಲ್ಯೂಷನಲ್ಲಿ ಈಸಿ ವೇ ಕ್ವಿಕ್ಕಾಗಿ ಸಾಲ್ವ್ ಮಾಡೋ ಟ್ರಿಕ್ ಇರಬಹುದು, ಕ್ವಿಕ್ಕಾಗಿ ಸಾಲ್ವ್ ಮಾಡೋ ವಿಡಿಯೋ ಯೂಟ್ಯೂಬಲ್ಲಿ ಇರಬಹುದು. ಸೊ ಈ ಥರ ನೀವು ರಿಸರ್ಚ್ ಮಾಡಿಕೊಂಡು ಒಂದೊಂದು ಕ್ವೆಶನ್ ಹೇಗೆ ಬೇಗ ಸಾಲ್ವ್ ಮಾಡಬಹುದು ಅಂತ ಯು ಹ್ಯಾವ್ ಟು ರಿಸರ್ಚ್. ಓಕೆ, ಸೊ ರಿವಿಷನ್ ಟೈಮಲ್ಲಿ ಇದು ಮಾಡಬೇಕಾಗುತ್ತೆ. ನಾವು ಇದಾದಮೇಲೆ ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ ಸೀರೀಸ್ DPP ಎಷ್ಟಾಗುತ್ತೋ ಅಷ್ಟು ಕ್ವೆಶನ್ಸ್. ದಿನ ನೀವು ಅಪ್ಗ್ರೇಡ್ ಆಗ್ತಾ ಹೋಗಬೇಕು ನಿಮ್ಮ ನಂಬರ್ ಆಫ್ ಕ್ವೆಶನ್ಸ್. ಫಸ್ಟ್ ಡೇ 200 ಕ್ವೆಶನ್ಸ್ ಸಾಲ್ವ್ ಮಾಡಿದ್ರಿ, ಸೆಕೆಂಡ್ ನಾನು ಜಾಸ್ತಿ ಅಂದೆ ನಂಬರು, ಇಮ್ಯಾಜಿನ್ ಫಸ್ಟ್ ಡೇ 50 ಕ್ವೆಶನ್ಸ್ ಸಾಲ್ವ್ ಮಾಡಿದ್ರಿ. ಫಸ್ಟ್ ಡೇ 1 ಆಫ್ ರಿವಿಷನ್, 3 to 4 month ಟೈಮ್ ಇದೆ ಈಗ ಎಕ್ಸಾಮಿಗೆ. ನೀವೆಲ್ಲ ಓದಿ ಆಗಿದೆ, ರಿವಿಷನ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ನಾನು. ಅಂದರೆ ರಿವಿಷನ್ ಮಾಡೋ ಟೈಮ್ ಏನಿದೆ ಇದು 3 to 4 month ಆಗಿರುತ್ತೆ ಅಲ್ವಾ. ಸೊ ಈ ಟೈಮಲ್ಲಿ ಫಸ್ಟ್ ಡೇ ಆಫ್ ದ ರಿವಿಷನ್ ಡೇ ಏನಿರುತ್ತೆ 100 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ನೆಕ್ಸ್ಟ್ ಡೇ 150, ಅದಾದ ನಂತರ ಇನ್ನೊಂದು ಏನು ಅದ ನಂತರದ ದಿನ ಏನಿದೆ 200 ಕ್ವೆಶನ್ಸ್. ಈ ಥರ ನಂಬರ್ ಆಫ್ ಕ್ವೆಶನ್ಸ್ ಜಾಸ್ತಿ ಆಗ್ತಾ ಹೋಗಬೇಕು. ಅಂದರೆ ನಿಮ್ಮ ಸ್ಕಿಲ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗಬೇಕು. ಇದು ಹೇಗಾಗೋದು? ಬೈ ಪ್ರಾಕ್ಟಿಸಿಂಗ್ ಅಂದರೆ ಜಾಸ್ತಿ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಹೋದಾಗೆ ಗೊತ್ತಾಗುತ್ತೆ ನಿಮಗೆ ನಂಬರ್ ಆಫ್ ಕ್ವೆಶನ್ಸ್ ನೆಕ್ಸ್ಟ್ ಡೇ ನೀವು ಜಾಸ್ತಿ ಸಾಲ್ವ್ ಮಾಡೋಕ್ಕಾಗೋ ಹಾಗೆ. ಓಕೆ, ಈ ಥರ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಜಾಸ್ತಿ ಮಾಕ್ ಟೆಸ್ಟ್ ಸೀರೀಸ್ ಕೊಡೋದ್ರಿಂದ ನಿಮ್ಮ ಕಂಟ್ರೋಲ್ ಓವರ್ ರೀಡಿಂಗ್, ಕಂಟ್ರೋಲ್ ಓವರ್ ಅ ಕ್ವೆಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ನಾವು ಸೊ ಇದಿಷ್ಟು ಏನು ಸ್ವಲ್ಪ ಇಂಪಾರ್ಟೆಂಟ್ ರೂಲ್ ಆಗಿತ್ತು. ನಂತರ ಇನ್ ದ ಎಕ್ಸಾಮ್ ಹಾಲಲ್ಲಿ ಹೇಗಪ್ಪ ನೀವು ಕೆಲವು ರೂಲನ್ನು ಯೂಸ್ ಮಾಡ್ಬೋದು ಟು ಕ್ರ್ಯಾಕ್ ಎನಿ ಸಾರ್ಟ್ ಆಫ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಅಂದರೆ ಫಸ್ಟ್ ಆನ್ಸರ್ ದ ಕ್ವೆಶನ್ ದ್ಯಾಟ್ ಯು ನೋ. ನಿಮಗೆ ಕ್ವೆಶನ್ ಪೇಪರ್ ಸಿಕ್ಕಿರುತ್ತೆ, ಕಣ್ಣು ಹಾಯಿಸಿದಾಗ ಇದು ಡೈರೆಕ್ಟ್ ಕ್ವೆಶನು, ಆನ್ಸರ್ ಡೈರೆಕ್ಟು. ಸೊ ಈ ಥರ ಕೆಲವು ಕ್ವೆಶನ್ಸ್ ಇರುತ್ತೆ. ಅಥವಾ ಕೆಲವಂತೂ ಯಾರಿಗೆ ಗೊತ್ತು, ನೀವು ಆಲ್ರೆಡಿ ಸಾಲ್ವ್ ಮಾಡಿರೋ ಒಂದು ಕ್ವೆಶನ್ ಬಂದಿರ್ಬೋದು. ಸೊ ಯಾವ ಕ್ವೆಶನ್ ನಿಮಗೆ ಪಕ್ಕ 100% ಶ್ಯೂರ್ ಇದೆ ಅದನ್ನು ಫಸ್ಟಿಗೆ ಆನ್ಸರ್ ಮಾಡಿ. ಆನ್ಸರ್ ಫಸ್ಟ್ ದ ಕ್ವೆಶನ್ಸ್ ದ್ಯಾಟ್ ಯು ನೋ ವೆರಿ ವೆಲ್, ದ್ಯಾಟ್ ಯು ನೋ ಆನ್ಸರ್ ವೆರಿ ವೆಲ್. ಓಕೆ, ನಂತರ ಯೂಸ್ ಎಲಿಮಿನೇಷನ್ ಟೆಕ್ನಿಕ್. ಅಂದರೆ ಕೆಲವು ಕ್ವೆಶನ್ ಫೈನ್, ಲೈಕ್ ಇದು ಕ್ವೆಶನ್ ವರ್ಡ್ ಎಲ್ಲ ಗೊತ್ತು, ಆದರೆ ಐ ಆಮ್ ನಾಟ್ ವೆರಿ ಶ್ಯೂರ್ ದ್ಯಾಟ್ ಆನ್ಸರ್ ಇಸ್ ಎ. ಸೊ ಈ ಟೈಮಲ್ಲಿ ಏನು ಮಾಡಬೇಕು? ಯು ಹ್ಯಾವ್ ಟು ಯೂಸ್ ಎಲಿಮಿನೇಷನ್ ಟೆಕ್ನಿಕ್. ಸೊ ಅದೇ ನಾನು ಅಂದೆ ಅಸರ್ಷನ್ ಆ್ಯಂಡ್ ರೀಸನ್ ಕ್ವೆಶನ್ ಫಾರ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಈಗ ಅಸರ್ಷನ್ ರೀಸನ್ ಕ್ವೆಶನ್ ಹೇಗೆ, ಅಸರ್ಷನ್ ಕೊಟ್ಟಿರ್ತಾರೆ, ರೀಸನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇಫ್ ಬೋತ್ ಆಫ್ ಇಟ್ ಇಸ್ ಕರೆಕ್ಟ್, ಯು ಕ್ಯಾನ್ ಸಿಂಪ್ಲಿ ಎಲಿಮಿನೇಟ್ ದ ಲಾಸ್ಟ್ 2 ಆಪ್ಷನ್. ಓಕೆ, ಇದೊಂದು ಜಸ್ಟ್ ಎಕ್ಸಾಂಪಲ್. ನಾರ್ಮಲ್ ಆಗಿ ಹೇಳೋದಾದರೆ ಎಲಿಮಿನೇಷನ್ ಟೆಕ್ನಿಕ್ ಅಂದರೆ ಒಂದು ಗೊತ್ತಿರುತ್ತೆ ಇದು ಪಕ್ಕ ಇದು ರೈಟ್ ಆನ್ಸರ್ ಅಲ್ಲ. ಮ್ಯಾಥಲ್ಲಿ ಈ ಥರ ಆಗಲ್ಲ, ಫಿಸಿಕ್ಸಲ್ಲಿ ಆಗ್ಬೋದು, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ. ಸೊ ಪಕ್ಕ ಇದೊಂದು ಆನ್ಸರ್ ರಾಂಗು ಅಂತ ಗೊತ್ತಿರುತ್ತೆ, ಅದನ್ನ ಕಟ್ ಮಾಡಿ. ಓಕೆ, ಯು ನೋ ಒನ್ ಥಿಂಗ್ ಸ್ಟೂಡೆಂಟ್ಸ್, ಇದು ಕ್ವೆಶನ್ ಆದರೆ, ಇದು ಆಪ್ಷನ್ ಆದರೆ ಎ ಬಿ ಸಿ ಡಿ, your answer being correct is going to be always 25%. ನಿಮ್ಮ ಕರೆಕ್ಟ್ ಆನ್ಸರ್ನ ಚಾನ್ಸ್ ಫ್ಯಾಕ್ಟರ್ ಏನಿದೆ ಇದು 25% ಆಗಿರುತ್ತೆ. ಬಿಕಾಸ್ 4 ಆಪ್ಷನ್ಸ್ ಅಲ್ವಾ, 25% ಈಚ್ ಆಪ್ಷನ್. Now, for example, you are very sure that these 2 options are wrong. ಈಗ ನಿಮ್ಮ getting a right answer is going to be, the percentage is going to be 50%. ಒಂದ ಇದು ಎರಡೇ ಚಾಯ್ಸ್ ಇರುವಂಥದ್ದು ಅಲ್ವಾ. ಸೊ the chance of being correct or chance of being wrong is going to be 50%.
ಸೊ ನಿಮ್ಮ ಚಾನ್ಸ್ ಫ್ಯಾಕ್ಟರ್ ಆಫ್ your ಚಾನ್ಸ್ ಆಫ್ ಗೆಟಿಂಗ್ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಮೋರ್ ಇಫ್ ಯು know that a particular option is wrong. ಸೊ ಎಲಿಮಿನೇಷನ್ ಟೆಕ್ನಿಕ್ಕಿಂದ ಏನು ನೀವು ರೈಟ್ ಆನ್ಸರ್ ಕೊಡೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಗೋಲ್ಡನ್ ರೂಲ್ಸ್ ಟು ಕ್ರ್ಯಾಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. I hope the video was helpful. That's all for today. Let's meet in the coming video.